ಇವತ್ತು ತಿಂಡಿ ಆ್ಯಂಡ್ ಟೀ ನಾನು ಆಚೆನೇ ಕೊಡ್ತಿದ್ದೀನಿ. ಇವತ್ತು ಹೋಗಿದ್ದು ನಾವು ಕೃಷ್ಣ ಅರಮನೆಗೆ. ಆ್ಯಕ್ಚುಲಿ ಬೇರೆ ಕಡೆ ಒಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಒಂದು ಟೀ ಆ್ಯಂಡ್ ಮಸಾಲೆ ದೋಸೆ ತಿಂದೆ. ಸೊ ಒಂದು ಟ್ಯಾಟೂ ಅಪಾಯಿಂಟ್ಮೆಂಟ್ನ ಕಂಪ್ಲೀಟ್ ಮಾಡಿಬಿಟ್ಟು ಮನೆಗೆ ಬಂದೆ. ನನ್ನ ತಮ್ಮಂಗೆ ಕೆನೆ ಮೇಲೆ ಏನೋ ಮಾರ್ಕ್ ಆಗಿದೆ, ನಾನು ಅಂದ್ಕೊಂಡೆ ಏನೋ ಬೇರೆ ಅಂತ. ಬಟ್ ಇದು ಹೆಂಗೋ ಮಲಗಿದ್ದ, ಅಥವಾ ಒಂದು ಚೇನಿಂದ ಆಯಿತಾ ಅಥವಾ ಏನೋ ಕಚ್ತಾ ಗೊತ್ತಿಲ್ಲ. ಒಟ್ಟಾಗಿ ಮಾರ್ಕ್ ಮಾತ್ರ ಸ್ವಲ್ಪ ದೊಡ್ಡದಾಗೆ ಆಗಿದೆ. ಏಕೆ ಮಾತ್ರ ತುಂಬಾ ಆಗಿದೆ. ಅಡುಗೆ ಮನೆಗೆ ಹೋಗಿ ಮನಸ್ಸೇ ಆಗಲ್ಲ. ಸೊ ಮಮ್ಮಿ ಹೇಳಿದ್ರು ಮೊಟ್ಟೆ ಸುಲ್ಬಿಡ್ರಿ ಎಲ್ಲರೂ ಅಂತ. ಮೊಟ್ಟೆ ಸುಲಿದೆ, ಒಂದು ಮೊಟ್ಟೆ ಬೀಳಿಸ್ದೆ ಫಸ್ಟು. ಆಮೇಲೆ ಹಪ್ಪಳ ಕರಿತಾಯಿದ್ರು, ಅದು ಹಪ್ಪಳ ಬೀಳಿಸ್ಬಿಟ್ಟೆ. ಅದಕ್ಕೆ ಸೂಜಿ ಕರೆದ್ಬಿಟ್ಟು ಸೂಜಿ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಅವಳು ನೀನು ತಿನ್ಕೊ ಹೋಗು ಅಂತ ಹೋದ್ಲು. ಎಲ್ಲ ಬಡಿಸ್ಕೊಂಡ್ಬಿಟ್ಟು ನಾವು ಹಾಲಿಗೆ ಕೂತ್ಕೊಂಡು AC ಆ್ಯಂಡ್ ಕೂಲರ್ ಎರಡೂ ಹಾಕ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಬಿಕಾಸ್ ನಿಜವಾಗ್ಲೂ ಸೆಕೆ ಬೆಂಗಳೂರಲ್ಲಿ ಯಾಕೆ ಇಷ್ಟೊಂದು ಆಗ್ತಾಯಿದೆ ಒಂದು ಅರ್ಥ ಆಗ್ತಿಲ್ಲ. ಆಮೇಲೆ ನಾನು ನನ್ನ ತಮ್ಮ ಎಲ್ಲ ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಗಾಡಿಯಲ್ಲಿ ಡೀಸೆಲ್ ಫುಲ್ ಮಾಡಿಸ್ತಾ ಇದ್ದೀವಿ. ಇವನು ಗಾಡಿನ ಅಲ್ಲಾಡಿಸ್ಕೊಂಡು ಡೀಸೆಲ್ ಫಿಲ್ ಮಾಡಿಸ್ತಾವನೆ, ಯಾಕೆ ಅಂತ ಗೊತ್ತಿಲ್ಲ.